ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಗಳು ಸ್ಕೂಲ್ಗೆ ಹೋದಳು, ನಮ್ಮ ಮನೆಯವ್ರು ಕೂಡ ಹೋದರು. ಈಗ ನನ್ನ ಒಂದು ರುಟೀನ್ ಏನಿದೆ, ಏನೇನಿರುತ್ತೆ, ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಬೆಳಗಿನ ಗಡಿಬಿಡಿನಲ್ಲಿ ಏನು ಕೆಲಸ ಜಾಸ್ತಿ ಆಗಲ್ಲ. ಈಗ ನೋಡಿ, ಒಂದು ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೋಬೇಕು. ಈ ಎಲೆಗಳೆಲ್ಲ ಸ್ವಲ್ಪ ಡಸ್ಟ್ ಆಗಿದೆ, ಆ ಡಸ್ಟ್ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನನ್ನ ಮಗಳು ಏನೋ ಬೀಜ ಹಾಕಿದ್ದಾಳೆ, ಅದನ್ನೂ ಕೂಡ ತೆಗಿತೀನಿ. ನೋಡಿ, ನಾನು ಬೆಳಗ್ಗೆ ಒಂದು ಸಾರಿ ಕಸ ಬೆಳೆದಾಗ ಎಲ್ಲನೂ ಎತ್ತಿಟ್ಟಿರ್ತೀನಿ, ಮತ್ತು ವಾಪಸ್ ಎಲ್ಲನೂ ಲೈನ್ ಹಿಡ್ದು ಈ ರೀತಿಯಾಗಿರುತ್ತೆ. ಇದಿಷ್ಟು ಎತ್ತಿಟ್ಕೋಬೇಕು. ಹಾಗೆ ನಿಮಗೆ ಅಡುಗೆ ಮನೆಯಲ್ಲೂ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಕೂಡ ಹಾಗೆ ಮೆಸ್ಸಿಯಾಗಿದೆ. ಇಲ್ಲಿ ನೋಡಿ, ಅಡುಗೆ ಮನೆ ಸ್ಥಿತಿ ಈ ರೀತಿಯಾಗಿದೆ ಸದ್ಯಕ್ಕೆ. ಇದನ್ನೂ ಕೂಡ ಎಲ್ಲ ತಕ್ಕೋಬೇಕು. ನಾನು ಬೆಳಗ್ಗೆ ಒಂದು ಸ್ವಲ್ಪ ಶೇಂಗಾ ಎಲ್ಲ ಹುರಿದ್ಬಿಟ್ಟು ಎತ್ತಿಟ್ಟಿದ್ದೆ. ಚಟ್ನಿ ಮಾಡಬೇಕು ಅನ್ನೋಕ್ಕೋಸ್ಕರ ಇವತ್ತು ಚಟ್ನಿ ಮಾಡಬೇಕು. ಹಾಗೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ ಏನು ಮಾಡೋಕ್ಕಾಗತ್ತೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನು ಏನು ಮಾಡ್ತೀನಿ ಅಂತ. ಇವತ್ತು ನಾನು ಅಲಸಂದೆ ಕಾಳು ಪಲ್ಯ ಹಾಗೆ ರೊಟ್ಟಿ ಮಾಡಿದ್ದೆ. ನೋಡಿ, ರೊಟ್ಟಿ ಮಾಡಿ ಇಟ್ಟಿದ್ದೀನಿ. ಈಗ ರೈಸ್ ಒಂದು ಮಾಡೋದಿದೆ ಬಾಕಿ. ಒಂದು ಸ್ವಲ್ಪ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಮಧ್ಯಾಹ್ನಕ್ಕೆ. ನೋಡಿ, ನಾನು ಸಾಂಗ್ ಹಚ್ಚಿಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡ್ಕೋತೀನಿ. ಸ್ವಲ್ಪ ಕೆಲಸಗಳು ಹಗುರ ಅಂತ ಅನಿಸುತ್ತೆ ಈ ರೀತಿ ಮಾಡೋದ್ರಿಂದ. ಹಾಗೆ ವಾಷಿಂಗ್ ಮಷಿನ್ಗೆ ಬಟ್ಟೆಗಳನ್ನೂ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಅದು ಕಂಪ್ಲೀಟ್ ಆಗೋಷ್ಟರಲ್ಲಿ ನನಗೆ ಅಡುಗೆ ಮನೆ ಕೂಡ ಕ್ಲೀನ್ ಆಗುತ್ತೆ. ಕ್ಲೀನಿಂಗ್ ಮಾಡ್ತಾನೆ. ಹಾಗೆ ನಾನಿಲ್ಲಿ ಶೇಂಗಾ ಚಟ್ನಿ ಮಾಡೋಣ ಅಂತ ಹೇಳಿ ಅದ್ರ ಸಿಪ್ಪೆ ಎಲ್ಲ ಸುಲ್ಕೊಂಡೆ. ಪೂರ್ತಿಯಾಗಿ ಸುಲಿತಾ ಇಲ್ಲ, ಸುಲಿದೇನೂ ಕೂಡ ನೀವು ಚಟ್ನಿನ ಮಾಡ್ಕೋಬೋದು. ನಾನು ಇಲ್ಲಿ ಸಿಪ್ಪೆ ಸ್ವಲ್ಪ ಸುಲ್ಕೊಂಡು ಅದನ್ನ ಕೇರ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಪೌಡ್ರ್ ಥರ ಮಾಡ್ತೀನಿ, ಉಂಡೆ ಥರ ಬರೋ ಥರ ಮಾಡ್ತಾಯಿಲ್ಲ ಇವತ್ತು. ನಾನು ನಮ್ಮ ಮನೆಯಲ್ಲಿ ಹೇಗೆ ಇಷ್ಟಪಡ್ತಾರಲ್ಲ ಆ ರೀತಿಯಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ಶೇಂಗಾನ ಹಾಕಿದೆ ನಾನು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರದ ಪುಡಿ, ಬೆಳ್ಳುಳ್ಳಿ, ನಾನು ಜವಾರಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಜಾಸ್ತಿ ಸುಲಿದ್ಬಿಟ್ಟು ಹಾಕ್ತಾಯಿಲ್ಲ. ಹಾಗೆ ಒಂದು ಸ್ವಲ್ಪ ರುಚಿಗೆ ಸಕ್ಕರೆ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ಬೇಕು ಅಂದರೆ ನೀವು ಹಾಕ್ಕೋಬೋದು. ಹಾಗೆ ಇಲ್ಲಿ ಜೀರಿಗೆ ಹಾಕಿದೆ. ಆಮೇಲೆ ಖಾರ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿನ ನಾವಿಲ್ಲಿ ಹಾಕ್ಕೋಬೇಕು. ಹಾಗೆ ಇಲ್ಲಿ ಬೆಳ್ಳುಳ್ಳಿ, ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ರುಚಿ. ಆಮೇಲೆ ಕರಿಬೇವು, ಒಂದು 2 ಎಸಳು ಕರಿಬೇವನ್ನು ತೊಗೊಂಡಿದ್ದೀನಿ. ಕರಿಬೇವು ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಈ ರೀತಿಯಾಗಿ ತರಿಯಾಗಿ ರುಬ್ಬಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಇದ್ದರೆ. ಇದು ಪೌಡ್ರ್ ಥರ ಬರುತ್ತೆ. ಅಂದರೆ ನೀವು 1 ನಂಬರಲ್ಲಿ ಇಟ್ಟು ನೀವು ಇದನ್ನ ಮಾಡಿದ್ರೆ, ಇಲ್ಲ ಅಂದರೆ ನೀವೇನು ಮಾಡಬೇಕು, ಮಿಕ್ಸರ್ನ ಆನು ಆಫು ಮಾಡ್ತಾ ಇರಬೇಕು ಒಂದೊಂದು ಸೆಕೆಂಡಿಗೆ. ಆಗ ಇನ್ನೂ ಚೆನ್ನಾಗಾಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಈ ರೀತಿ ಇಷ್ಟಪಡ್ತಾರೆ ಅಂತ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ನನಗೆ ಆ ಥರ ಇರೋದಿಷ್ಟ. ಆ ಥರ ಮಾಡಿದ್ರೆ ಉಂಡೆ ಥರ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ಈಗ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಿಮಗೆ ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಒಂದು ಮಿಕ್ಸರ್ಗೆ ಇನ್ನೊಂದು ಸಾರಿ ಹಾಕ್ಕೊಂಬಿಟ್ರೆ ಸಾಕು, ರೆಡಿ ಆಗುತ್ತೆ. ಈಗ ಪ್ಲೇಟಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಡಬ್ಬಕ್ಕೆ ಹಾಕ್ಕೊತೀನಿ. ನಾವು ಮಿಕ್ಸರಿಗೆ ಹಾಕಿದ ತಕ್ಷಣವೇ ನಾವು ಇದನ್ನು ಡಬ್ಬಕ್ಕೆ ಹಾಕಿ ಇಟ್ಕೋಬಾರ್ದು. ಹಾಗೆ ಈಗ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ನಾನು. ಗ್ಯಾಸ್ ಕಟ್ಟೆ ಮೇಲೆ ಇರೋದು ಕೆಲವೊಂದು ತೊಳೆಯೋದು, ಆಮೇಲೆ ಎತ್ತಿಡೋದೆಲ್ಲ ಮಾಡ್ತಾಯಿದ್ದೀನಿ ನಾನು. ಬೆಳಗ್ಗೆ ಹಂಗಂಗೆ ಆಗಿಬಿಡುತ್ತೆ. ಬೇಗ ಮಾಡೋ ಅಷ್ಟರಲ್ಲಿ ಕೆಲವೊಂದು ವಸ್ತುಗಳನ್ನ ಹಾಗೇ ಇಟ್ಬಿಡ್ತೀವಿ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು, ಒಂದು ಕಡೆ ಅನ್ನಕ್ಕೆ ಇಡ್ತಾಯಿದ್ದೀನಿ. ಫಸ್ಟು ಅನ್ನಕ್ಕೆ ಇಟ್ಬಿಟ್ಟು ಇಲ್ಲೇ ಇರ್ತೀನಿ. ಪಾತ್ರೆಯಲ್ಲಿ ಇಡೋದ್ರಿಂದ ಏನಾಗುತ್ತೆ, ಆವಾಗವಾಗ ನೋಡ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಬಿಟ್ಟು ನಾನು ಉಳಿದಿದ್ದ ಎಲ್ಲ ಕೆಲಸಗಳನ್ನೂ ಮಾಡ್ಕೊತೀನಿ. ಅಂದರೆ ಇಲ್ಲೇ ಇರ್ತೀನಲ್ಲ, ಹಾಗಾಗಿ ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ನಾನು ಇಟ್ಬಿಟ್ಟು ಹೊರಗಡೆ ಹೋಗಿ ಏನಾದ್ರು ಕೆಲಸ ಮಾಡ್ತಿರ್ತೀನಿ, ಮರ್ತು ಬಿಡ್ತೀನಿ, ಒತ್ತೋಗ್ಬಿಟ್ಟಿರುತ್ತದು. ಹಾಗಾಗಿ ಕೆಲವೊಂದು ಸರಿ ಕುಕ್ಕರಲ್ಲೇ ಇಟ್ಟಿರ್ತೀನಿ. ಆದರೆ ಇವತ್ತು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ ನಾನು.
ಈ ರೀತಿ ಇಟ್ಬಿಟ್ಟು ಸಣ್ಣಗಿಟ್ಟರೆ ಅನ್ನ ಕೂಡ ತುಂಬ ಚೆನ್ನಾಗಾಗುತ್ತೆ. ಪಾತ್ರೆಯಲ್ಲಿ ಕುಕ್ಕರ್ಗಿಂತ ಪಾತ್ರೆಯಲ್ಲೇ ಅನ್ನ ಚೆನ್ನಾಗಿರುತ್ತೆ. ಹಾಗೆ ಇದು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಎಲ್ಲ ಹಾಗೆ ಬಿಟ್ಟಿದ್ದೆ ನಾನು. ಒಂದು ಸಾರಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಳಗ್ಗಿನ ಗಡಿಬಿಡಿನಲ್ಲಿ ಸಾಮಾನುಗಳು ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತಲೇ ಗೊತ್ತಾಗೋದಿಲ್ಲ. ಈಗ ಒಂದು ಸಾರಿ ಎಲ್ಲ ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಹಾಗೆ ಆಗಲೇ ನಾನು ನನ್ನ ಮಗಳಿಗೆ ಜ್ಯೂಸ್ಗೆ ರೆಡಿ ಮಾಡಿದ್ದೆ. ಇದು ನೋಡಿ ದಾಸವಾಳ ನಾನು ಬಿಸಿನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ ಇದನ್ನು ತೆಗೆದುಬಿಡ್ತೀನಿ ನಾನು. ಬಿಸಿನೀರಲ್ಲಿ ಹಾಕಿ ಇಟ್ಬಿಟ್ರೆ ಏನಾಗುತ್ತೆ, ಸಂಜೆ ಅಷ್ಟೊತ್ತಿಗೆ ತಣ್ಣಗಿರುತ್ತಲ್ಲ, ಬಂದ ತಕ್ಷಣ ಅವಳಿಗೆ ನಿಂಬೆಹಣ್ಣು ಸಕ್ಕರೆ ಹಾಕಿಬಿಟ್ಟು ಪಾನಕದ ಥರ ಮಾಡಿ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಅದು ತುಂಬ ಒಳ್ಳೆಯದು ಹೌದು ಪಾನಕ. ಯಾಕಂದರೆ ದಾಸವಾಳದ ಎಲೆ, ದಾಸವಾಳ ಎಲ್ಲನೂ ತಿಂತಾರೆ. ಆದರೆ ಜವಾರಿ ದಾಸವಾಳದ ಹೂವು ಆಗಿರ್ಬೇಕಷ್ಟೇ. ನಾನಿಲ್ಲಿ ಕೆಂಪು ದಾಸವಾಳನ ತೊಗೊತಾ ಇದ್ದೀನಿ. ಬೇರೆ ಕಲರ್ ಯಾವುದೂ ಬಳಸಬಾರ್ದು. ಕೆಂಪು ಕಲರಿಂದು ಮಾತ್ರ, ಅದು ಜವಾರಿದಿದ್ದರೆ ಮಾತ್ರ ಬರುತ್ತೆ, ಉಳಿದಿದ್ದು ಯಾವುದೂ ಬರೋದಿಲ್ಲ. ನೋಡಿ ಈಗ ನಾನು ಒಂದು ಸೈಡು ಎಲ್ಲನೂ ಕ್ಲೀನ್ ಮಾಡ್ತಾ ಬಂದೆ. ಈಗ ಈ ಕಡೆ ಕೂಡ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ಅನ್ನ ಕೂಡ ಆಗ್ತಾಯಿದೆ. ಅದೊಂದು 5-10 ನಿಮಿಷದಲ್ಲಿ ಅದು ಕೂಡ ಆಗಿಬಿಡುತ್ತೆ. ಈ ರೀತಿ ಒಂದೊಂದೇ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೋಬೇಕು. ನಾವೆಷ್ಟೇ ಬೇಗ ಮಾಡ್ಕೋತೀವಿ ಅಂದರೂ ಮಧ್ಯಾಹ್ನ ಆಗೇ ಬಿಡುತ್ತೆ. ಈಗ ಸ್ಟವ್ ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಬೆಳಗ್ಗೆ ಅವರು ಹೋದ ತಕ್ಷಣ ನಾನು ಕೂಡ ನಾಷ್ಟ ಮಾಡ್ತೀನಿ ಕೂತ್ಕೊಂಡು. ನಾಷ್ಟ ಮಾಡಿಬಿಟ್ಟು ಆಮೇಲೆ ನಾನು ಉಳಿದಿದ್ದ ಕೆಲಸಗಳನ್ನು ಮಾಡ್ಕೊತೀನಿ. ಹಾಗೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಕೂಡ ಬರ್ತಾರೆ ಊಟಕ್ಕೆ. ಹೀಗಾಗಿ ಅಷ್ಟೊತ್ತನತ್ಲಿಗೆ ಅಡುಗೆ ಕೂಡ ಆಗಿರಬೇಕು. ಏನಾದರೂ ಬಾಕಿ ಉಳಿದಿದ್ದೆ ಆದಷ್ಟು ಬೆಳಗ್ಗೆನೇ ಆಗಿಬಿಡುತ್ತೆ. ರೊಟ್ಟಿ ಪಲ್ಯ ಬೆಳಗ್ಗೆ ಆಗಿಬಿಟ್ರೆ ಮಧ್ಯಾಹ್ನಕ್ಕೆ ಜಾಸ್ತಿ ಏನಿರಲ್ಲ. ಅನ್ನ ಸಾಂಬಾರು ಅಥವಾ ಬೇರೆ ಏನಾದರೂ ಇರುತ್ತೆ. ಅವಳಿಗೆ ಅನ್ನ ಕಟ್ಟಿದರೆ ಅದನ್ನು ಕೂಡ ನಾವು ಅದರಲ್ಲೇ ಮುಗಿಸ್ಬಿಡ್ತೀನಿ ಬೆಳಗ್ಗೆನೇ ಮಾಡಿಕೊಂಡು. ಸಿಂಕ್ ಕೂಡ ತೊಳೆಯೋದಿತ್ತು, ಅದನ್ನು ಕೂಡ ಕ್ಲೀನಾಗಿ ಎಲ್ಲನೂ ತೊಳ್ಕೊಂಬಿಟ್ಟೆ ನಾನು. ಒಂದು ಸರಿ ಈ ರೀತಿ ಕ್ಲೀನ್ ಮಾಡ್ಕೊಂಬಿಟ್ರೆ ಏನೂ ಕಿರಿಕಿರಿ ಇರಲ್ಲ. ಇಲ್ಲಾಂದರೆ ನಾವು ಹಾಗೆ ಆ ಕೆಲಸನ ಬಿಟ್ಟು ಹೋಗಿ ಆರಾಮಾಗಿ ಕೂತ್ಕೊಂಡ್ವಿ ಅಂದರೆ ಟಿ ವಿ ನೋಡ್ತಾ ಅದೊಂದು ತಲೆನಲ್ಲಿ ಕೊರಿತಾ ಇರುತ್ತೆ. ಅದೊಂದು ಬಿಟ್ಟು ಬಂದಿದ್ದೀನಿ ಅಂತ. ಹಿಂಗಾಗಿ ಅದನ್ನು ಕೂಡ ಮುಗಿಸ್ಕೊಂಡೇ ಹೋದ್ರಾಯ್ತು ಅಂತ ಹೇಳಿ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ ಇವತ್ತು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕ್ಲೀನೆಲ್ಲ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಒಂದು ಸಾರಿ ನಾವು ಕ್ಲೀನ್ ಮಾಡಿದ್ರೆ ಅಷ್ಟು ಗಲೀಜಾಗಿ ಕಾಣಲ್ಲ. ಇಲ್ಲಾಂದರೆ ಭಾಳ ಗಲೀಜು ಅನ್ನಿಸ್ಬಿಡುತ್ತೆ. ಅದರಲ್ಲಿ ನಮ್ಮದು ಟೈಲ್ಸ್ ಏನಿದೆಯಲ್ಲ ಕೆಳಗಡೆ ಗ್ಯಾಸ್ ಕಟ್ಟೆ, ಅದು ಕಲ್ಲಿಂದ ಮಾಡಿರುವಂಥದ್ದು, ಗ್ರ್ಯಾನೈಟ್ ಕಲ್ಲಲ್ಲ ಅದು. ಆಮೇಲೆ ಅದಕ್ಕೆ ಟೈಲ್ಸ್ ಕೂಡ ಹಾಕಿಲ್ಲ ಅವರು. ಹೀಗಾಗಿ ಅದು ಕಪ್ಪು ಕಲರಿಂದಿದೆ, ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಈಗ ನೋಡಿ ಎಲ್ಲನೂ ಎತ್ತಿಟ್ಟು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಎಲ್ಲ ನಾನು ಈ ಕಡೆ ಒಂದು ಕಡೆ ಇಟ್ಕೊತೀನಿ. ಉಳಿದಿರುವಂಥ ಅಡುಗೆ ಎಲ್ಲನೂ. ಅನ್ನ ಕೂಡ ಆಗ್ತಾ ಬಂತು. ಈಗ ಒಂದು ಸ್ವಲ್ಪ ಬಾಂಡೆ ಇದೆ, ಅದನ್ನು ಎಲ್ಲ ಡಬ್ಬ ಹಾಕ್ಕೋಬೇಕು. ಬೆಳಗ್ಗೆ ನಾನು ಪಾತ್ರೆ ತೊಳೆದಿಟ್ಟಿದ್ದಾರೆ ಇಲ್ಲಿ. ಇದನ್ನ ತೊಗೊಂಡೋಗಿ ಎಲ್ಲನೂ ಒಂದು ಸರಿ ಬಾಂಡೆ ಡಬ್ಬ ಹಾಕ್ಕೊಂಬಿಡ್ತೀನಿ. ನೋಡಿ ಹಾಲಲ್ಲೂ ಕೂಡ ಈ ರೀತಿ ಚೆನ್ನಾಗಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಯಾರಾದರೂ ಬಂದರೆ ಚೆನ್ನಾಗಿ ಅನಿಸೋದಿಲ್ಲ ಹಾಗಾಗಿ. ಹಾಗೆ ಬಟ್ಟೆಗಳನ್ನೂ ಕೂಡ ವಾಷಿಂಗ್ ಮಷಿನಿಗೆ ಹಾಕಿದ್ದೆ, ಅದು ಕೂಡ ಡ್ರೈ ಆಗಿ ಬಂತು. ಈಗ ಇದೆಲ್ಲನೂ ಇಲ್ಲೇ ಹಾಕ್ಕೊಂಬಿಡ್ತೀನಿ ನಾನು. ಮೊದಲಾದರೆ ಮೇಲೆ ಹೋಗಿ ಹಾಕ್ತಿದ್ದೆ. ಈಗ ಗಾಳಿ ಜಾಸ್ತಿ ಇದೆ, ಹಾಗಾಗಿ ನಾನು ಇಲ್ಲೇ ಮನೆ ಪಕ್ಕದಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ನಮ್ಮ ಮನೆ ಪಕ್ಕ ನೋಡಿ ಒಂದು ಸ್ಕೂಲ್ ಇದೆ ಸಣ್ಣ ಮಕ್ಕಳಿಗೆ. ನರ್ಸರಿ LKG UKG ಇದೆ. ಮಕ್ಕಳು ಆಟ ಆಡ್ತಾ ಇರ್ತಾರೆ. ಈ ಟೈಮಲ್ಲಿ ನಾನೊಂದು ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಮಕ್ಕಳನ್ನ. ನನ್ನ ಮಗಳು ಮನೆಯಲ್ಲಿರಲ್ಲ ಅಲ್ಲ, ಸ್ವಲ್ಪ ಬೇಜಾರು ಅನಿಸ್ತಾ ಇರುತ್ತೆ ನನಗೆ. ಅವ್ರು ನೋಡಿದ್ಮೇಲೆ ಒಂಚೂರು ಸಮಾಧಾನ ಆಗುತ್ತೆ. ಹಾಗೆ ಅವಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಈಗ ನಾನು ಬೇಸನ್ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸ್ನ್ಯಾಕ್ಸ್ ಏನೇ ಮಾಡಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊತೀನಿ. ಯಾಕಂದರೆ ಜಾಸ್ತಿ ಮಾಡಿಟ್ಟು ಅದನ್ನೇ ತಿನ್ನು ಅಂದರೆ ಮಕ್ಕಳು ತಿನ್ನಲ್ಲ, ಬೇಜಾರಾಗುತ್ತೆ ಮಕ್ಕಳಿಗೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ. ನಾನಿಲ್ಲಿ ಆ ಬಟ್ಲು ತೋರಿಸಿದ್ನಲ್ಲ, ಆ ಬಟ್ಲಲ್ಲಿ 2 ಬಟ್ಲಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು.
ಇದನ್ನು ಮೊದಲು ಜರಡಿ ಹಿಡ್ಕೊಂಬಿಡ್ತೀನಿ ನಾನು. ಆದಷ್ಟು ಸ್ವಲ್ಪ ತರಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಬೇಸನ್ ಉಂಡೆ. ಪೂರ್ತಿ ನೈಸಾಗಿದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಬಟ್ ಸ್ವಲ್ಪ ತರಿ ಇದ್ದರೆ ಒಳ್ಳೆಯದು. ಬಟ್ ನಾನು ಹಾಕ್ಸ್ಕೊಂಬಂದಿರೋ ಹಿಟ್ಟು ಅಷ್ಟು ತರಿಯಾಗಿಲ್ಲ, ತೊಂದರೆ ಇಲ್ಲ. ಈಗ ನಾನು ಇಲ್ಲಿ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಆ ಪಾತ್ರೆಗೆ ಒಂದು ಅರ್ಧ ಬಟ್ಲಷ್ಟು ನಾನಿಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಅರ್ಧಕ್ಕರ್ಧ ಬಟ್ಲು ನಾನು ಇದಕ್ಕೆ ಹಾಕ್ತಾಯಿಲ್ಲ. ಇದರಲ್ಲಿ ಒಂದು 2 ಸ್ಪೂನ್ನಷ್ಟು ಉಳಿಸ್ಬಿಟ್ಟು ಉಳಿದಿದ್ದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ನೋಡಿ ಇಷ್ಟು ಉಳಿಸಿದ್ದೀನಿ. ಇದಿಷ್ಟು ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ನಾನು 2 ಬಟ್ಲಷ್ಟು ಹಿಟ್ಟನ್ನು ಸಾಣಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುರಿಬೇಕು. ಹುರಿದಾದ್ಮೇಲೆ ಏನಾಗುತ್ತೆ, ಅದು ಸ್ವಲ್ಪ ಡ್ರೈ ಅಂತ ಅನಿಸಿದ್ರೆ ನೀವು ಅದೇನು ತುಪ್ಪ ಉಳಿದಿದೆಯಲ್ಲ ಒಂದೊಂದೇ ಸ್ಪೂನ್ ಹಾಕ್ತಾ ಬನ್ನಿ. ಅದು ತುಪ್ಪ ಬಿಟ್ಕೋಬೇಕು, ಮೆತ್ತಗಾಗಬೇಕು ಹಿಟ್ಟು. ಆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ. ಅಲ್ಲಿ ತನಕ ನೀವು ಇದನ್ನು ಹುರಿಬೇಕಾಗತ್ತೆ. ಒಂದು 10 ನಿಮಿಷನಾದರೂ ಮಿನಿಮಮ್ ಆಗಿ ನೀವು ಇದನ್ನು ಲೋ ಫ್ಲೇಮಲ್ಲೇ ಹುರಿಬೇಕು. ನೀವು ಉರಿನ ದೊಡ್ಡದಾಗಿ ಇಟ್ಬಿಟ್ಟು ಹುರಿದ್ರೆ ಬೇಗ ಕೆಂಪಾಗಿಬಿಡುತ್ತೆ, ಆದರೆ ಅದು ಹಸಿ ವಾಸನೆ ಹೋಗಿರೋದಿಲ್ಲ. ಅದಕ್ಕೋಸ್ಕರ ನೋಡಿ ಇನ್ನೂ ಡ್ರೈ ಆಗಿದೆ. ಇನ್ನೂ ನಾನು 1 ಸ್ಪೂನ್ನಷ್ಟು ಹಾಕ್ತಾಯಿದ್ದೀನಿ. ನೋಡಿಬಿಟ್ಟು ನೀವು ಇನ್ನೂ ಡ್ರೈ ಅಂತ ಅನಿಸ್ದಾಗೆಲ್ಲ ನೀವು ಒಂದೊಂದು ಸ್ಪೂನನ್ನು ಹಾಕ್ತಾ ಹೋಗಬೇಕು. ಇದಕ್ಕೆ ಟೋಟಲಾಗಿ ನಾನು ಅರ್ಧ ಬಟ್ಲ ಮೇಲೆ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ ತುಪ್ಪನ. ನೋಡಿ ಈ ಒಂದು ಹದಕ್ಕೆ ಬರಬೇಕು. ಆಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಮೊದಲು ನೋಡಿ ಒಂದು ಕಲರ್ ಇತ್ತು, ಈಗ ಒಂದು ಕಲರ್ ಇದೆ. ಈ ರೀತಿ ಸ್ವಲ್ಪ ನೋಡಿ ಮೆತ್ತಗಾಗಿದೆ, ಅದು ತುಪ್ಪ ಬಿಡ್ತಾ ಇದೆ. ಈ ರೀತಿ ಆಗಬೇಕು ನಿಮಗೆ. ನೀವು ಹುರಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದೇ ಕಡೆ ಉಂಡೆ ಥರ ಬರ್ತಾ ಇದೆ ಅದು. ಈ ರೀತಿ ಆದಾಗ ನೀವು ಅದನ್ನು ಇನ್ನೊಂದು ಚೂರು ಹುರ್ಕೊಂಡು ಸ್ವಲ್ಪ ಕೆಂಪಗಾಗುತ್ತೆ ನೋಡಿ ಹಿಟ್ಟು. ಈ ಹದಕ್ಕೆ ಬರಬೇಕದು. ಆವಾಗ ನಾನೇನು ಮಾಡ್ತೀನಿ, ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಹುರಿದಿರಲಿಲ್ಲ ಮೊದಲೇ. ಹಾಗಾಗಿ ನಾನು ಇದೇ ಪಾತ್ರೆಯಲ್ಲೇ ಹುರಿಯೋಣ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಪಾತ್ರೆ ಬೇಡ ಅನ್ನೋಕ್ಕೋಸ್ಕರ ಇಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೀವು ಬಾದಾಮಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅದೇ ತುಪ್ಪದಲ್ಲೇ ಸ್ವಲ್ಪ 1 ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಅದರಲ್ಲೇ ಈ ದ್ರಾಕ್ಷಿ ಗೋಡಂಬಿನ ಹುರಿದ್ಬಿಟ್ಟು ಒಂದು ಸಣ್ಣ ಬಟ್ಲಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನು. ಯಾಕಂದರೆ ನಾವು ಸಕ್ಕರೆ ಕಲಿಸಿದಾಗ ಇದು ಅದರಲ್ಲಿ ಇರೋದು ಬೇಡ ಅಂತ ಹೇಳಿ ಆಮೇಲೆ ಇದಕ್ಕೆ ವಾಪಸ್ ಹಾಕ್ಕೊತೀನಿ ನಾನು. ಈಗ ಇದನ್ನು ಚೆನ್ನಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ. ಇನ್ನೊಂದು ಸ್ವಲ್ಪ ತುಪ್ಪ ಉಳಿದಿದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಬಿಡಿ. ತುಪ್ಪ ಅತಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ತಾ ಬರಬೇಕು. ನೋಡಿ ಈಗ ಇದು ಟೆಕ್ಸ್ಚರ್ ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿ ಆದರೆ ಸಾಕು, ಉಂಡೆ ಕಟ್ಟುತ್ತೆ. ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡಬೇಕು. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಫ್ಲೇವರ್ಗೋಸ್ಕರ, ಆಮೇಲೆ ಇಲ್ಲಿ ನಾನು 3/4 ಕಪ್ಪಷ್ಟು ಸಕ್ಕರೆ ಪುಡಿನ ತೊಗೊತಾ ಇದ್ದೀನಿ. ನಾನಿಲ್ಲಿ ಬುರಾ ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ನಾನು 3/4 ಕಪ್ ಹಾಕಿದ್ದೀನಿ. ನಿಮಗೆ ಕಡಿಮೆ ಬೇಕು ಅಂತ ಅಂದರೆ ನೀವು ಕಡಿಮೆ ಕೂಡ ಹಾಕ್ಕೋಬೋದು. ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿಬಿಡಿ. ಸಕ್ಕರೆ ಹಾಕೋಕ್ಕಿಂತ ಮುಂಚೆನೇ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಸಕ್ಕರೆ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಬಿಸಿ ಇದ್ದಾಗಲೇ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಸೈಡ್ಗೆ ನಾನು ಆ ಗೋಡಂಬಿ ಮತ್ತು ದ್ರಾಕ್ಷಿನ ಏನು ಉಳಿಸಿದ್ನಲ್ಲ ಅದನ್ನು ಇದಕ್ಕೆ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಇದು ಒಂಚೂರು ಆರಲಿ ಅನ್ನೋಕ್ಕೋಸ್ಕರ ಹಾಗೆ ಬಿಡ್ತಾಯಿದ್ದೀನಿ. ಯಾಕಂದರೆ ಸ್ಪೂನಿಂದ ತುಂಬಾ ಬಿಸಿ ಇರುತ್ತೆ. ಹಾಗೆ ಇದನ್ನು ನಾನು ನೋಡಿ ಈ ರೀತಿ ಉಂಡೆ ಇದೆಯಲ್ಲ ಅದನ್ನು ಈ ರೀತಿ ಬಟ್ಲಲ್ಲಿ ನಾನು ಈ ರೀತಿ ಒತ್ತಿಬಿಡ್ತಾ ಇದ್ದೀನಿ. ನಾನು ಒತ್ತಿಬಿಟ್ಟು ಸೈಡಿಗೆ ಆ ಗೋಡಂಬಿ ದ್ರಾಕ್ಷಿನ ಇಟ್ಬಿಟ್ಟು ಇದನ್ನು ಆರಕ್ಕೆ ಬಿಡ್ತೀನಿ. ಆರಿದ ಮೇಲೆ ಉಂಡೆ ಕಟ್ಟಬೇಕು. ತುಂಬ ಚೆನ್ನಾಗಿರುತ್ತೆ ಉಂಡೆ ಕಟ್ಟಿದ್ರೆ ಆವಾಗ. ಯಾಕಂದರೆ ಈಗ ಬಿಸಿ ಇರುತ್ತೆ. ಈಗ ನಾವೇನಾದರೂ ಮಾಡೋಕ್ಕೋದ್ರೆ ಉಂಡೆನೂ ಬರಲ್ಲ ಸರಿಯಾಗಿ. ಇದಿಷ್ಟು ಆರಬೇಕು. ಆರಿದ ಮೇಲೇ ಇದು ಉಂಡೆ ಚೆನ್ನಾಗಿ ಬರೋದು. ಈಗ ನೋಡಿ ಎಲ್ಲ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಈಗ ಇದು ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಇದನ್ನು ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಮಿಕ್ಸ್ ಮಾಡಿಕೊಂಡು ಈ ಗೋಡಂಬಿ ದ್ರಾಕ್ಷಿನೂ ಕೂಡ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕೈಯಿಂದ ಒಂದು ಸ್ವಲ್ಪ ಹಿಟ್ಟನ್ನು ಮೊದಲು ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ. ಏನಾದರೂ ಗಂಟಿದೆಯಾ ಅಂತ ನೋಡಿ. ಯಾವುದೇ ಥರ ಗಂಟಿರಲ್ಲ, ಯಾಕಂದರೆ ತುಪ್ಪದಲ್ಲಿ ಹುರಿದಿರ್ತೀವಲ್ಲ. ಆದರೂ ಕೂಡ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಹದಕ್ಕೆ ಬಂದಿದೆ ಅಂತ. ಈಗ ಇದನ್ನು ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ನೀವು ಉಂಡೆಗಳನ್ನು ಕಟ್ಕೊಳ್ಳಿ. ನಿಮಗೆ ನೀವು ಡ್ರೈ ಫ್ರೂಟ್ಸ್ನ ಆಮೇಲೆ ಇಟ್ಕೋತೀನಿ ಅನ್ನೋದಾದರೆ ಒಂದೊಂದು ಉಂಡೆ ಕಟ್ತಿರಲ್ಲ, ಅದ್ರ ಮೇಲೆ ಒಂದೊಂದು ಡ್ರೈ ಫ್ರೂಟ್ಸು ಅಥವಾ ಒಂದೊಂದು ದ್ರಾಕ್ಷಿನ ಇಟ್ಕೋಬೋದು. ನಾನು ಆ ರೀತಿಯಾಗಿ ಮಾಡ್ತಾಯಿಲ್ಲ, ಅದ್ರ ಒಳಗಡೆನೇ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡೋದ್ನಲ್ಲ ಆ ರೀತಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಒಂದೊಂದೇ ಗೋಡಂಬಿನ ಮೇಲೆ ಕೂಡ ಒತ್ಕೊಂಡು ನೀವು ಉಂಡೆ ಕಟ್ಕೋಬೋದು. ಈ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊತೀನಿ. ಒಂದು 10ರಿಂದ 12 ಉಂಡೆ ಆಗುತ್ತೆ ಚಿಕ್ಕ ಚಿಕ್ಕದು. ನಾನೊಂದು ಸ್ವಲ್ಪ ಚಿಕ್ಕ ಉಂಡೆನೇ ಮಾಡ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗಳು ಇನ್ನೂ ಸಣ್ಣವಳು. ದೊಡ್ಡ ದೊಡ್ಡ ಉಂಡೆ ಎಲ್ಲ ತಿನ್ನೋಕ್ಕಾಗಲ್ಲ ಅವಳಿಗೆ. ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾರೆ, ಅರ್ಧ ತಿನ್ನೋದು ಅರ್ಧ ಇಡೋದು ಆ ರೀತಿ ಮಾಡ್ತಾರೆ. ಹಾಗಾಗಿ ನಾನು ಸಣ್ಣದು ಮಾಡಿದ್ದೀನಿ. ಈ ರೀತಿ ಮಾಡಿದ್ರೆ ಒಂದು 10-12 ಉಂಡೆ ಆಗುತ್ತೆ, 10 ಆಗ್ಬೋದು ಮಿನಿಮಮ್ಮು. ನೀವು ದೊಡ್ಡದಾಗಿ ಕಟ್ಟಿದ್ರೆ ಒಂದು 7-8 ಆಗುತ್ತೆ. ಈಗ ನೋಡಿ, ಈ ರೀತಿಯಾಗಿ ಉಂಡೆ ಈ ರೀತಿಯಾಗಿ ಕಟ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ನಿಮಗೆ ಉಂಡೆಗಳು ಬರುತ್ತೆ. ಪೇಡೆ ಥರನೂ ಮಾಡ್ಬೋದು ನೀವು. ಸ್ವಲ್ಪ ಹೊತ್ತಾದಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಇದು. ನೋಡಿ, ನಮ್ಮ ಮನೆಯವರು ಬಂದಿದ್ದರು ಊಟಕ್ಕೆ ಅಂತ, ಅವ್ರಿಗೂ ಕೂಡ ಒಂದು ಉಂಡೆನ ಕೊಟ್ಟೆ ಟೇಸ್ಟಿಗೆ ನೋಡಿ ಅಂತ ಹೇಳಿ. ಚೆನ್ನಾಗಿದೆ ಅಂತ ಹೇಳಿದ್ರು. ಈಗ ಬೇಸನ್ ಉಂಡೆ ರೆಡಿ ಆಯಿತು. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಊಟಕ್ಕೆ ನಾನು ಹಚ್ಕೊಟ್ಟೆ. ನಾನು ಕೂಡ ಊಟ ಮಾಡಿ ರೆಸ್ಟ್ ಮಾಡೋಷ್ಟರಲ್ಲಿ ನನ್ನ ಮಗಳು ಬಂದಳು. ನನ್ನ ಮಗಳಿಗೂ ಕೂಡ ಒಂದು ಉಂಡೆ ಕೊಟ್ಟೆ. ಅವಳು ಇನ್ನೂ ತಿಂದೇ ಇಲ್ಲ, ಆಗಲೇ ಚೆನ್ನಾಗಿದೆ ಅಂತ ಹೇಳಿಬಿಟ್ಲು ಅವಳು. ಯಾಕಂದರೆ ಮಕ್ಕಳಿಗೆ ಸ್ವೀಟ್ ತಿನ್ನೋದು ಅಂದರೆ ಸ್ವಲ್ಪ ಕಷ್ಟ, ಅಂದರೆ ದೊಡ್ಡ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ನನ್ನ ಅಂಜಿಕೆಗೆ ತಿಂತಾಳೆ, ಬಿಟ್ಟರೆ ಇಷ್ಟಪಟ್ಟೇನು ತಿನ್ನಲ್ಲ ಕೆಲವೊಂದು ಐಟಮ್ಸು, ಆದರೆ ತಿಂತಾಳೆ. ಹಾಗೆ ಇವತ್ತು ಸ್ವರ್ಣಪ್ರಾಶನ ಇತ್ತು. ನಾವು ಕರ್ಕಲಿಂದ ಸ್ವಲ್ಪ ದೂರ ಇದೆ ಅದು. ಹೋದ ಸರಿ ಬ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ನಾನು ಅಲ್ಲಿಗೆ ಕರ್ಕೊಂಡೋದ್ರು ನಮ್ಮ ಮನೆಯವರು. ಈ ಸಾರಿ ನಾನು ಹೋಗಲಿಲ್ಲ, ಅವಳು ಮತ್ತು ಅವರಪ್ಪ ಇಬ್ಬರು ಕೂಡಿ ಹೋದರು. ನಾನು ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.